ಜೂನ್ 9ರಿಂದ ಜೂನ್ 11ರವರೆಗೆ ಆಕಾಶ ಮಂಡಲದಲ್ಲಿ ಅತ್ಯಂತ ಅಪರೂಪದ ಹಾಗೂ ಶುಭದಾಯಕವಾದ ಗುರು ಮತ್ತು ಚಂದ್ರ ಪರಿವರ್ತನಾ ಯೋಗ ನಿರ್ಮಾಣವಾಗ್ತಾ ಇದೆ. ಜ್ಞಾನಕಾರಕ ಗುರು ಹಾಗೂ ಮನೋಕಾರಕ ಚಂದ್ರ ಈ ಅದ್ಭುತ ಸಂಯೋಗದಿಂದಾಗಿ ಒಟ್ಟು 6 ರಾಶಿಗಳ ಜನರ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದ್ದು, ಅನಿರೀಕ್ಷಿತ ಧನಯೋಗ ಹಾಗೂ ರಾಜಯೋಗ ಪ್ರಾಪ್ತಿಯಾಗುವ ಸ್ಪಷ್ಟ ಲಕ್ಷಣಗಳಿವೆ. ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅನ್ನೋದರ ವಿವರ ಇಲ್ಲಿದೆ ನೋಡಿ. ಮೊದಲನೇದಾಗಿ ವೃಷಭ ರಾಶಿ. ಈ ರಾಶಿಯ 3ನೇ ಮನೆಯಲ್ಲಿ ಗುರು ಹಾಗೂ ಶುಭ ಸ್ಥಾನದಲ್ಲಿ ಚಂದ್ರನು ಸಂಚರಿಸುವುದರಿಂದ ವೃಷಭ ರಾಶಿಯವರಿಗೆ ಸುವರ್ಣ ಕಾಲ. ನಿಮ್ಮ ಆದಾಯದ ಮೂಲಗಳು ಬಲಗೊಳ್ಳಲಿದ್ದು, ಆರ್ಥಿಕ ಸ್ಥಿತಿಯಲ್ಲಿ ದಿಢೀರ್ ಏರಿಕೆ ಕಂಡು ಬರಲಿದೆ. ಎರಡನೆಯದಾಗಿ ಮಿಥುನ ರಾಶಿ. ಧನದ ಸ್ಥಾನದಲ್ಲಿ ಗುರುವಿನ ಸಂಚಾರ ಹಾಗೂ 10ನೇ ಮನೆಯಲ್ಲಿ ಚಂದ್ರನ ಇರುವಿಕೆಯಿಂದ ಉದ್ಯೋಗಸ್ಥರಿಗೆ ಅತ್ಯುತ್ತಮ ಕಾಲ ಇದು. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ. ಷೇರುಪೇಟೆ ಅಥವಾ ಇತರ ಕಡೆಗಳಲ್ಲಿ ಹೂಡಿಕೆ ಮಾಡಿದರೆ ಉತ್ತಮ ಲಾಭ ಸಿಗಲಿದೆ. ಜೊತೆಗೆ ಸಂತಾನದ ನಿರೀಕ್ಷೆಯಲ್ಲಿರುವ ದಂಪತಿಗೆ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಮೂರನೆಯದಾಗಿ ಕರ್ಕಾಟಕ ರಾಶಿ. ಈ ರಾಶಿಯಲ್ಲಿಯೇ ಗುರುವಿನ ಸಂಚಾರವಿರುವುದರಿಂದ ಕರ್ಕಾಟಕ ರಾಶಿಯವರಿಗೆ ರಾಜಮನೆತನದಂತಹ ಸುಖ ಭೋಗಗಳು ಒಲಿಯಲಿದೆ. ವಿದೇಶದಲ್ಲಿ ಉದ್ಯೋಗ ಹುಡುಕುತ್ತಿರುವವರಿಗೆ ಅತ್ಯುತ್ತಮ ಅವಕಾಶಗಳು ಒಲಿದು ಬರಲಿದೆ. ಇನ್ನು 4ನೇದಾಗಿ ಕನ್ಯಾ ರಾಶಿ. ಲಾಭದ ಮನೆಯಲ್ಲಿ ಗುರು ಹಾಗೂ 7ನೇ ಮನೆಯಲ್ಲಿ ಚಂದ್ರನ ಸಂಚಾರದಿಂದ ಕನ್ಯಾ ರಾಶಿಯವರ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ ಬದಲಾವಣೆ ಆಗಲಿದೆ. ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಕೈ ತುಂಬ ಸಂಬಳದ ಹೊಸ ಉದ್ಯೋಗ ಸಿಗುವ ಯೋಗ ಇದೆ. ಇನ್ನು 5ನೇದಾಗಿ ವೃಶ್ಚಿಕ ರಾಶಿ. ಅದೃಷ್ಟದ ಮನೆಯಲ್ಲಿ ಗುರು ಹಾಗೂ 5ನೇ ಮನೆಯಲ್ಲಿ ಚಂದ್ರನ ಇರುವಿಕೆಯಿಂದ ವೃಶ್ಚಿಕ ರಾಶಿಯವರಿಗೆ ನೈಜ ರಾಜಯೋಗ ಪ್ರಾಪ್ತಿಯಾಗಲಿದೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಲಿದ್ದು, ರಾಜಕೀಯ ಗಣ್ಯರೊಂದಿಗೆ ನಿಕಟ ಸಂಪರ್ಕ ಏರ್ಪಡಲಿದೆ. ಇನ್ನು ಕೊನೆಯದಾಗಿ ಮೀನ ರಾಶಿ. ರಾಶ್ಯಾಧಿಪತಿ ಗುರುವಿನ ಅತ್ಯುಚ್ಚ ಸ್ಥಾನ ಹಾಗೂ ಚಂದ್ರನ ಶುಭ ದೃಷ್ಟಿಯಿಂದಾಗಿ ಮೀನರಾಶಿಯವರು ಕೈ ಹಾಕುವ ಪ್ರತಿಯೊಂದು ಪ್ರಯತ್ನದಲ್ಲೂ ಸಂಪೂರ್ಣ ಯಶಸ್ಸು ಸಾಧಿಸಲಿದ್ದಾರೆ. ಇಲ್ಲಿಯವರೆಗಿದ್ದ ಎಲ್ಲ ವೃತ್ತಿಪರ ಹಾಗೂ ಮಾನಸಿಕ ಒತ್ತಡಗಳು ದೂರವಾಗಲಿದೆ.